ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್. ಹೋಳಿ ಹಬ್ಬ ಮುಗಿದು ಯುಗಾದಿ ಬರೋ ಟೈಮ್ ಆಯಿತು. ಇವಾಗ ಯಾಕೆ ಹೋಳಿ ಹಬ್ಬದ ಸೆಲೆಬ್ರೇಷನ್ ಅಂದ್ಕೋತಿದ್ದೀರಾ? ಎಸ್ ಫ್ರೆಂಡ್ಸ್, ನಾವು ಹೋಳಿ ಹಬ್ಬ ಮುಗಿದ ನಂತರ ಕಮಿಂಗ್ ವೀಕೆಂಡಲ್ಲಿ ಹೋಳಿ ಹಬ್ಬದ ಸೆಲೆಬ್ರೇಷನ್ನ ಮಾಡಿದ್ವಿ ಅಪಾರ್ಟ್ಮೆಂಟಲ್ಲಿ. ಹೋಳಿ ಹಬ್ಬ ಆಡಿ ಹಾಗೆ ಫುಡ್ ಸ್ಟಾಲ್ ಕೂಡ ಇತ್ತು. ನಾವು ಕೂಡ ಫುಡ್ ಸ್ಟಾಲ್ ಹಾಕಿದ್ವಿ. ನಾವು ಮಸಾಲ ಪಾಪಡ್ ಹಾಗೆ ಚೆನ್ನ ಮಸಾಲ ಹಾಗೆ ರಾಗಿ ಹಾಲ್ಬಾಯ್, ಅದ್ರ ಜೊತೆ ತಿನ್ನೋಕ್ಕೆ ಪಾಪ್ಕಾರ್ನು ಹಾಗೆ ಕುಡಿಯೋಕ್ಕೆ ಮಜ್ಜಿಗೆ ಇಟ್ಕೊಂಡಿದ್ವಿ. ನಾವು ಎಷ್ಟು ಹಾಕಿದ್ದೀವೋ ಇನ್ವೆಸ್ಟ್ಮೆಂಟು ಅದಕ್ಕಿಂತ ಜಾಸ್ತಿನೇ ಬಂದಿದೆ ನಮಗೆ. ಇಲ್ಲಿ ನಾವು ಲಾಭ ನೋಡಿ ಹಾಕಿದ್ದಲ್ಲ ಫ್ರೆಂಡ್ಸ್, ನಮ್ಮದೊಂದು ಖುಷಿಗಾಗಿ ಹಾಕಿರೋದು. ಅದು ಅಲ್ಲದೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ಹಾಕಿದ್ದು ಅಷ್ಟೇ. ನಾವು ಇದನ್ನು ಮಾಡುವಾಗಲೂ ಕೂಡ ತುಂಬ ಎಂಜಾಯ್ ಮಾಡಿದ್ವಿ. ತುಂಬ ಪ್ರಿಪ್ರೇಷನ್ಸ್ ಇರುತ್ತೆ. ಹಾಗೆ ಅಲ್ಲಿ ಹೋಗಿ ಸರ್ವ್ ಮಾಡೋದು, ಅದಲ್ಲದೆ ತುಂಬ ಜನ ಅಂಗಡಿ ಬಂದಾಗ ಅವ್ರ ಜೊತೆ ಮಾತಾಡೋದು, ಏನೋ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಬರೀ ನಮ್ಮದೊಂದೇ ಅಂಗಡಿ ಅಲ್ಲ, ಸ್ಟಾಲ್ ಅಲ್ಲ, ತುಂಬ ಸ್ಟಾಲ್ಗಳಿದ್ವು. ರುಚಿಯಾದ ಅಡುಗೆಗಳನ್ನೆಲ್ಲರೂ ಮಾಡಿದರು. ನಾವು ಬೆಳಗ್ಗೆ ತಿಂಡಿ ಕೂಡ ಅಲ್ಲೇ ತಿಂದ್ವಿ, ಹಾಗೆ ಮಧ್ಯಾಹ್ನ ಊಟ ಕೂಡ ಅಲ್ಲೇ ಮಾಡಿದ್ವಿ. ನಮ್ಮದು ಸ್ಟಾಲ್ ಇಲ್ಲ ಅಂದರೆ ನಾವು ಮೇ ಬಿ ಇವತ್ತು ಮನೇಲಿ ಒಲೆನೇ ಹತ್ತಿಸ್ತಿರ್ಲಿಲ್ಲ. ಯಾಕಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ತುಂಬ ಐಟಮ್ಗಳಿದ್ವು. ದೋಸೆ ಇದ್ವು, ಹಾಗೆ ಶಾವಿಗೆ ಉಪ್ಪಿಟ್ಟಿತ್ತು, ಹಾಗೆ ಪರೋಟ, ಪಾವ್ ಭಾಜಿ ಎಲ್ಲನೂ ಇತ್ತು. ಬಿಸಿಬೇಳೆ ಬಾತ್, ಕರ್ಡ್ ರೈಸ್, ಗೀ ರೈಸ್, ಬಿರಿಯಾನಿ ಅಂತ ಮಧ್ಯಾಹ್ನ ಊಟಕ್ಕೂ ಕೂಡ ತುಂಬ ಐಟಮ್ಗಳಿದ್ವು. ಹಾಗೆ ನಮ್ಮ ಅಂಗಡಿಗೆ ಒಂದು ಪುಟಾಣಿ ಕಸ್ಟಮರ್ ಬಂದಿದ್ದಾರೆ ನೋಡಿ. ಪಾಪಡ್ ತಗೊಂಡು ಇವಾಗ ಸ್ಕ್ಯಾನ್ ಮಾಡ್ತಾ ಇದೆ. ಎಸ್ಪೆಷಲಿ ಅಂದರೆ ಅಶ್ವಿನ್ ಇಟ್ಕೊಳ್ಳೋದೇ ಮೇಯ್ನ್ ಕೆಲಸ ಆಗಿತ್ತು. ಅವನಂತೂ ಬಿಡಿ, ಆ ದಿನ ನಮಗೆ ಸ್ವಲ್ಪನೂ ತಲೆ ಬಿಸಿನೇ ಮಾಡಿಲ್ಲ. ಅವ್ನು ಚೆನ್ನಾಗಿ ಆಟ ಆಡ್ಕೊಂಡಿದ್ದ. ಬಟ್ ಅವ್ನು ನೋಡೋಕ್ಕೆ ಮಾತ್ರ ಆಗ್ತಿರ್ಲಿಲ್ಲ. ಫುಲ್ಲು ಹೋಳಿಯಲ್ಲಿ ಮುಳುಗಿದ್ದು ಬಿಟ್ಟಿದ್ದ ಅವನು. ಪ್ರಿಪ್ರೇಷನ್ ಕೂಡ ತುಂಬಾ ಆಯಿತು. ಅಮ್ಮ ಕೂಡ ಆ ದಿನ ಬೆಳಗ್ಗೆ ಬಂದರೂ ಕೂಡ ಅವರಿಗೆ ರೆಸ್ಟ್ ಮಾಡೋಕ್ಕೆ ಕೊಟ್ಟಿಲ್ಲ. ಅದು ಇದು ಅಂತ ಕೆಲಸ ಶುರು ಮಾಡಿಸಿದೆ. ಆಮೇಲೆ ಸಿಂಧು ಹಾಗೆ ಅನುಪಮ ಅವರು ಕೂಡ ಬಂದಿದ್ದರು. ಅವರು ಕೂಡ ತುಂಬ ಹೆಲ್ಪ್ ಮಾಡಿದ್ರು. ಈ ವರ್ಷ ಸ್ಟಾಲ್ ಹಾಕೋದೇ ಬೇಡ ಅಂತಂದಿದ್ದೆ, ಬಟ್ ನನ್ನ ಹಸ್ಬೆಂಡೇ ಇಲ್ಲ ಹಾಕೋಣ ಅಂತ ಹೇಳಿ ಹಾಕ್ಸಿದ್ದು. ನಮಗಂತೂ ತುಂಬಾ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಅದು ಅಲ್ಲದೆ ನಾವು ಈ ಥರ ಸ್ಟಾಲ್ ಹಾಕಿದ್ದು ಇದೇ ಫಸ್ಟ್ ಟೈಮು. ನಮಗಂತೂ ಒಂಥರ ಸ್ವೀಟ್ ಮೆಮೊರಿ. ನಿಮಗೆಲ್ಲ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ವಾಣೀಸ್ ವ್ಲಾಗ್. ಟಾಟಾ, ಬಾಯ್ ಬಾಯ್.